ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆಯಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ, ವಿದ್ಯಾರ್ಥಿನಿಯರಿಗೆ ಆದರ್ಶ ವ್ಯಕ್ತಿತ್ವದ ಸಂದೇಶ. ಬಾಗಲಕೋಟೆ ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಅತ್ಯಂತ ಸಂಭ್ರಮ ಹಾಗೂ ಗೌರವದಿಂದ ಆಚರಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷ ಶ್ರೀ ಮುತ್ತುರಾಜ್ ಅರಕಿನಶೆಟ್ಟಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ನಾಡಪ್ರಭು ಕೆಂಪೇಗೌಡರ ಜೀವನ, ಆಡಳಿತ ವೈಖರಿ, ದೂರದೃಷ್ಟಿ ಮತ್ತು ಸಮಾಜಮುಖಿ ಕಾರ್ಯಗಳ ಕುರಿತು ವಿದ್ಯಾರ್ಥಿನಿಯರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಕೆಂಪೇಗೌಡರು ಕೇವಲ ಬೆಂಗಳೂರಿನ ನಿರ್ಮಾತೃ ಮಾತ್ರವಲ್ಲದೆ ಉತ್ತಮ ಆಡಳಿತಗಾರ, ದೂರದೃಷ್ಟಿಯ ನಾಯಕ ಮತ್ತು ಜನಪರ ಆಡಳಿತಕ್ಕೆ ಮಾದರಿಯಾದ ವ್ಯಕ್ತಿತ್ವ ಎಂದಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಭಾರಿ ಪ್ರಾಚಾರ್ಯ ಶ್ರೀ ಗಣೇಶ ಡಿ ಲಮಾಣಿ ಮಾತನಾಡಿ, ಕೆಂಪೇಗೌಡರ ಆದರ್ಶಗಳು ಇಂದಿನ ಯುವ ಜನತೆಗೆ ದಾರಿದೀಪವಾಗಿದ್ದು, ಅವರ ಜೀವನ ಮೌಲ್ಯಗಳನ್ನು ಪ್ರತಿಯೊಬ್ಬರು ಕೂಡ ಅಳವಡಿಸಿಕೊಳ್ಳಬೇಕು ಅಂತ ಕರೆಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಉಪನ್ಯಾಸಕರು ಆದ ಶ್ರೀ ಎಸ್.ಎಂ. ಮಠದ, ಶ್ರೀ ಪಿ.ಎಚ್. ಚೌಹಾಣ್, ಶ್ರೀಮತಿ ನಾಗರತ್ನಮ್ಮ, ಡಾಕ್ಟರ್ ಐ.ಎಚ್. ಖಾನಪುರಿ, ಶ್ರೀ ವಿ.ಜೆ. ಜಡಿಮಠ, ಶ್ರೀಮತಿ ಆರ್.ಎಚ್. ಗಚ್ಚಿನವರ, ಶ್ರೀಮತಿ ಎ.ಬಿ. ಪಾಟೀಲ್, ಶ್ರೀಮತಿ ಪ್ರಭಾವತಿ, ಶ್ರೀ ಬಿ.ಎಂ. ಮಾಳಿಜಿ, ಶ್ರೀ ಆರ್.ಜಿ. ಗೌಡರ, ಶ್ರೀ ವಿ.ಕೆ. ವೇತಾಳ, ಶ್ರೀಮತಿ ವಿ.ಎಂ. ಗೌಡರ, ಶ್ರೀಮತಿ ಆರ್.ಕೆ. ಡುಗ್ಗಿ, ಶ್ರೀಮತಿ ಯು.ವೈ. ಕೋನೇರಿ, ಶ್ರೀ ಎಸ್.ಸಿ. ಮಠಪತಿ, ಶ್ರೀಮತಿ ವಿ.ಎಸ್. ನಾಡಗೌಡ ಹಾಗೂ ಶ್ರೀಮತಿ ಎಸ್.ಜಿ. ಕಲಾದಗಿ, ಶ್ರೀಮತಿ ಎಂ.ಡಿ. ರಾಟಿ ಸೇರಿ ಕಾಲೇಜಿನ ಉಪನ್ಯಾಸಕರು ಮತ್ತು ಸಿಬ್ಬಂದಿ ನಾಡಪ್ರಭು ಕೆಂಪೇಗೌಡರ ವ್ಯಕ್ತಿತ್ವ, ಸಾಧನೆ ಮತ್ತು ಸಮಾಜಕ್ಕೆ ಕೊಟ್ಟ ಕೊಡುಗೆಗಳ ಕುರಿತು ವಿದ್ಯಾರ್ಥಿನಿಯರಿಗೆ ಉಪನ್ಯಾಸ ಕೊಟ್ಟಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರು ಉತ್ಸಾಹದಿಂದ ಭಾಗವಹಿಸಿ ಕೆಂಪೇಗೌಡರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಂಕಲ್ಪ ವ್ಯಕ್ತಪಡಿಸಿದರು. ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ಕೊನೆಯಲ್ಲಿ ಎಲ್ಲರೂ ಸೇರಿ ನಾಡಪ್ರಭು ಕೆಂಪೇಗೌಡರ ಸ್ಮರಣೆಯನ್ನು ಗೌರವಿಸಿ ಅವರ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಸಂಕಲ್ಪದೊಂದಿಗೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು. ಎಲ್ಲರಿಗೂ ಮುಂಜಾನೆಯ ಶುಭೋದಯ. ಅವಾಜಿಲ್ಲ, ಕನ್ನಡದಾಗ ಶುಭೋದಯ ಆಗುತ್ತೆ. ಗುಡ್ ಮಾರ್ನಿಂಗ್. ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ವತಿಯಿಂದ ಇಂದು ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿ ಕಾರ್ಯಕ್ರಮ ಪ್ರಯುಕ್ತ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂಥ ಗಣೇಶ್ ಲಮಾಣಿ ಗುರುಗಳಿಗೆ ಹಾಗೂ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಯಾದಂಥ ವಿದ್ಯಾರ್ಥಿನಿಯರಿಗೆ ನಮಸ್ಕರಿಸುತ್ತಾ, ಇವತ್ತಿನ ದಿನ ದೇಶ ಕಂಡ ಮತ್ತು ನಾಡ ಕಂಡ ಕೆಂಪೇಗೌಡರ ಒಂದು ಜಯಂತಿ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮ ಯಾಕೆ ಮಾಡ್ತಾರ? ಈಗ ನಿಮಗೇನು ಅನ್ಸುತ್ತಾ? ಯಾಕೆ ಈ ವೃತ್ತಿ ಜಯಂತಿಗಳನ್ನ ಮಾಡ್ಕೊಂಡು ಹೋಗ್ತಾರ? ನಮ್ಮನ್ನು ಮೊದಲು ಕ್ಲಾಸಿಗೆ ಬಿಡ್ರಿ, ನಾವು ಹೋಗ್ತೇವೆ, ಯಾಕೆ ಕುಂದ್ರೋದು ಎಲ್ಲ ಅಂತ ಮನೋಭಾವನೆ ನಿಮಗೆ ಬರ್ಬೋದು. ಕೆಂಪೇಗೌಡ ಅವರ ದೂರ ದೃಷ್ಟಿಯ ಒಂದು ಆಡಳಿತ, ವಿಜಯನಗರ ಸಾಮ್ರಾಜ್ಯದಿಂದ ಅವರು ಆ ರೀತಿಯ ಆವತ್ತಿನ ದಿನ ಒಂದು ಕಾರ್ಯವನ್ನು ಕೈಗೊಳ್ಳದೇ ಇದ್ರ ಇವತ್ತಿನ ದಿನ ನಮ್ಮ ಬೆಂಗಳೂರು ಸೃಷ್ಟಿ ಆಗ್ತಾ ಇದ್ದಿಲ್ಲ. ಬೆಂಗಳೂರು ಒಂದು ಮಾದರಿಯಾಗಿ ನಮ್ಮ ದೇಶದಲ್ಲಿ ಮೆಟ್ರೋ ಸಿಟೀಸ್ ಆಗಿ ಹೊರಹೊಮ್ಮಿದೆ. ನಮ್ಮ ದೇಶದಲ್ಲಿ ಮೆಟ್ರೋ ಸಿಟೀಸ್ಗಳು ಎಷ್ಟಿದಾವೆ? ಯಾರು ಹೇಳ್ತೀರಾ? ಮೆಟ್ರೋ ಸಿಟೀಸ್ ಅದ್ರ ಬಗ್ಗೆ ಐಡಿಯಾ ಯಾರಿಗೂ ಇಲ್ಲ. ಒಂದು ನಮ್ಮ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ತಿಳ್ಕೊಳ್ಬಹುದು. ಇವತ್ತಿನ ದಿನ ಪ್ರತಿಯೊಬ್ಬ ಏನು ಕಾಲೇಜು ಮಟ್ಟದಿಂದ ಮುಂದೆ ಉದ್ಯೋಗ ಸೃಷ್ಟಿ ಆಗ್ಲಿಕ್ಕ ಬೆಂಗಳೂರು ಕಾರಣ. ಬೆಂಗಳೂರು ನಗರದಲ್ಲಿ ವ್ಯಾಪಾರ ಕಾರಣಕ್ಕಾಗಿ, ಉದ್ಯೋಗಕ್ಕಾಗಿ ಮತ್ತು ಒಂದು ಜೀವನವನ್ನೇ ಸೃಷ್ಟಿ ಮಾಡುವಂತ ಭದ್ರ ಬುನಾದಿಯನ್ನು ಕೊಟ್ಟಂತ ಈ ನಾಡಪ್ರಭು ಕೆಂಪೇಗೌಡರು ಅವತ್ತಿನ ದೂರದೃಷ್ಟಿಯಿಂದ ಎಲ್ಲರಿಗೂ ಕೂಡ ಅಲ್ಲಿ ಕೃಷಿ ಮತ್ತು ಸಾಮಾನ್ಯ ಜನರಿಗೆ ನೀರಿನ ಅಭಾವವನ್ನು ನೀಗಿಸಲು 1,000 ಕೆರೆಗಳನ್ನು ನಿರ್ಮಿಸಿದರು. ನಾಡಪ್ರಭು ಕೆಂಪೇಗೌಡರು 1,000 ಕೆರೆ. ಇವತ್ತಿನ ದಿನಗಳಲ್ಲಿ ನಮ್ಮ ಬಾಗಲಕೋಟೆ ನೀವು ಭಾಳ ಪುಣ್ಯ ಮಾಡಿರಿ. ಇಲ್ಲಿ ನೀರಾವರಿ ಏರಿಯಾ, ಯಾರಿಗೂ ಅದರ ನೀರಿನ ಅಭಾವ ಇಲ್ಲ. ಅದ ನೀವು ಗದಗ, ಕೊಪ್ಪಳ ಮತ್ತು ಕಲ್ಯಾಣ ಕರ್ನಾಟಕ ಹೋಗಿ ನೀರಿನ ಕೊರತೆಗಳು ಭಾಳ ಅದಾವೆ. ಅವ್ರಿಗೆ ಕೆರೆ ಅಂದ್ರೆ ಏನು, ಕೆರೆಯನ್ನು ನಾವು ಯಾವ ರೀತಿ ಬಳಸಬೇಕು ಅನ್ನೋದು ಅವ್ರಿಗೆ ಅರಿವು ಐತಿ. ನಮ್ಮಲ್ಲಿ ಬಾಗಲಕೋಟೆ ಜಿಲ್ಲೆ ಯಾರ ಕೆರೆ ಯೂಸ್ ಮಾಡ್ತೀರಿ? ಅದಕ್ಕೆ ನಿಮಗೆ ಅದರ ಬಗ್ಗೆ ಅರಿವಿಲ್ಲ. ಕೆರೆಯಿಂದ ಎಷ್ಟೋ
ಪ್ರಾಣಿ ಪಕ್ಷಿಗಳಿಗೆ ಮತ್ತು ಜನರಿಗೆ ದಿನನಿತ್ಯದ ಚಟುವಟಿಕೆಗಳಿಗೆ ಅವತ್ತಿನ ದಿನದಲ್ಲಿ 1537ರಲ್ಲಿ ಅವರು ಆ ರೀತಿ ವಿಚಾರಧಾರಿಯಾಗಿದ್ದರು. ಅದಕ್ಕೆ ನೀವು ಕೂಡ ಅವರಂತೆ ಅವರ ಜೀವನದ ಒಂದು ಸಾಧನೆ ಅಂತ ನೀವು ಹೆಜ್ಜೆ ಹಾಕ್ಬೇಕು. ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಸ್ಪೆಷಲ್ ಆಗಿ ಅವ್ರ ಹೆಣ್ಣು ಮಕ್ಕಳಿಗೆ ಒಂದು ನಿರ್ಧಾರವನ್ನು ತಗೊಂಡ್ರು. ಅವತ್ತಿನ ಒಳಗೆ ಅನಿಷ್ಟ ಪದ್ಧತಿ ಇತ್ತ, ಪ್ರತಿಯೊಬ್ಬರ ಹೆಣ್ಣು ಮಕ್ಕಳ ಬಳ್ಳನ್ನು ಕಟ್ಟಿಸ್ತಿದ್ರು ಅವತ್ತಿನ ಕಾಲದ. ಕನ್ನಡ ಅಧ್ಯಕ್ಷರಾದಂಥ ಒಟ್ಟು ಅರಗಿನ ಶೆಟ್ಟಿ ಸಹೋದರ ಅವರೇ ಹಾಗೂ ಎಲ್ಲ ನನ್ನ ಉಪನ್ಯಾಸಕ ಬಳಗದವರೇ, ನಮ್ಮ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ಬೋಧಕೇತರ ಸಿಬ್ಬಂದಿಯವರೇ, ನಾವು ಸುಮಾರು 15 ನಿಮಿಷದಿಂದ ಇಲ್ಲಿ ಸೇರಿದ್ದು ಒಂದು ಔಚಿತ್ಯವಿದೆ. ವರ್ಷದಲ್ಲಿ 1, 2, 3 ಜಯಂತಿಗಳನ್ನು ನಾವು ಆಚರಣೆ ಮಾಡ್ತೀವಿ. ಆಚರಣೆ ಮಾಡಿದಾಗ ಕೇಳ್ತೀವಿ, ಮನೆಗೆ ಹೋಗಿ ಬಿಟ್ಬಿಡ್ತೀವಿ. ಬಹಳಷ್ಟು ಜನರಿಗೆ ಯಾರ ಫೋಟೋ ಯಾರೈತಿ ಈ ಆಚರಣೆ ಮಾಡೋದು ಗೊತ್ತಾಗೋದಿಲ್ಲ. ಇರ್ಲಿ, ನೀವು ಕೆಂಪೇಗೌಡ ಸಿನಿಮಾ ನೋಡಿದ್ರಿ, ಆ ಕೆಂಪೇಗೌಡ ಬೇರೆ. ಇತಿಹಾಸದಲ್ಲಿ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಚ್ಯುತರಾಯನ ಒಂದು ಆಳ್ವಿಕೆಯಲ್ಲಿ ಸಾಮಂತರಾಗಿ ಕೆಂಪೇಗೌಡರವರು ಅಲ್ಲಿ ಆಡಳಿತ ಮಾಡ್ತಾರೆ. ಸರಿ, ಇವತ್ತು ನಮ್ದು BEdದಲ್ಲಿ ಇಂಗ್ಲಿಷು ಇತಿಹಾಸ ಕಾಂಬಿನೇಷನ್ ಇರುವುದಿಲ್ಲ. ಸಾಮಂತರ ಅಂದರೆ ಒಬ್ಬ ಬಲಿಷ್ಠ ರಾಜನ ಕೆಳಗೆ ಸಣ್ಣ ರಾಜ ಆಡಳಿತ ಮಾಡುವುದು, ಪ್ರತಿ ವರ್ಷ ಅಥವಾ ಪ್ರತಿ ತಿಂಗಳ ಕಪ್ಪ ಕಾಣಿಕೆಯನ್ನು ಕೊಡುವುದಕ್ಕೆ ಸಾಮಂತರ ಅಂತ. ಅಂತ ಒಂದು ಸಾಮಂತರಾಗಿದ್ದ ಕೆಂಪೇಗೌಡರು ತಮ್ಮದೇ ಆದ ಒಂದು ಅಣ್ಣಾರು ಹೇಳಿದಾಗ ದೂರದೃಷ್ಟಿಯನ್ನು ಇಟ್ಕೊಂಡು ಅವರು ಒಬ್ಬ ವ್ಯಕ್ತಿ ಅಲ್ಲ, ಒಬ್ಬ ಶಕ್ತಿ ಆಗಿದ್ರು. ಸಾಮಾಜಿಕ ಧಾರ್ಮಿಕ ಸುಧಾರಣೆ ಮಾಡಲು ಅವರು ಅರಗಿನ ಶೆಟ್ಟಿ ಅಣ್ಣವರು ಹೇಳಿದ ಹಾಗೆ ಅಲ್ಲಿ ಮೊರಸು ಅಂತ ಒಕ್ಕಲಿಗ ಸಮುದಾಯದಲ್ಲಿ, ಮೊರಸು ಅನ್ನುವ ಒಕ್ಕಲಿಗ ಸಮುದಾಯದಲ್ಲಿ ಒಬ್ಬ ಸ್ತ್ರೀಯ ಎಡಗೈಯ 2 ಬೆರಳುಗಳನ್ನು ಕತ್ತರಿಸ್ತಾ ಇದ್ರು ಈ ಸಮುದಾಯದವರಿಗೆ. ಮೊರಸು ಒಕ್ಕಲಿಗ ಸಮುದಾಯದಲ್ಲಿ ಅಂತ ಒಂದು ಅನಿಷ್ಟ ಪದ್ಧತಿಯನ್ನು ವಿರೋಧ ಮಾಡಿದರು. ಮತ್ತು ಚವ್ಹಾಣ್ ಸಾಹೇಬ್ ಅಣ್ಣಾರು ಹೇಳಿದ ಹಾಗೆ ಅನೇಕ ರಸ್ತೆಗಳನ್ನು ಸುಧಾರಣೆ ಮಾಡಿದರು. ಹತ್ತಿ ಕಾಟನ್ ಪೇಟೆ, ಬೆಳೆಪೇಟೆಯನ್ನು ಸ್ಥಾಪನೆ ಮಾಡಿದರು. ಆ ಮಾಗಡಿ, ಬೆಂಗಳೂರು, ರಾಮನಗರದಲ್ಲಿ ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡಿದರು. ಮತ್ತು ಅವರಲ್ಲಿ ಒಂದು ಛಲ ಇದ್ರೆ ಬೇರೆ ರಾಜನ ಕೈಯಲ್ಲಿ ಕೆಲಸ ಮಾಡೋದಾಗ ಅವರು ಸ್ವತಂತ್ರರಾಗಿ ತಮ್ಮ ಸ್ವಲ್ಪ ಆಯುಷ್ಯದಲ್ಲಿ ಅವಾಗ 517 ವರ್ಷ ಕಳೀಲಿಕ್ಕೆ ಬಂದಿದ್ರು. ಅವಾಗ ಎಷ್ಟು ಬೆಂಗಳೂರಿನ ಜಗತ್ತಿಗೆ ಮಾದರಿ ಮಾಡಿದರು. ಇವರು ಬೆಂಗಳೂರನ್ನು 532ರಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಷರತ್ತು ಮಾಡಿದಾಗ ಒಬ್ಬ ವಿದ್ವಾಂಸರು ಆಗಿದ್ರು ಇವರು. ವಿದ್ವಾಂಸರಂದ್ರೆ ಕವಿತೆಯನ್ನು ಬರೆಯುವವರು. ಯಾವ ಭಾಷೆಯಲ್ಲಿ ಇರಬಹುದು ಅದು? ತೆಲುಗು. ಇಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾರ ಕೃಷ್ಣದೇವರಾಯನ ಇಟ್ಕೊಂಡು ಅಲ್ಲಿ ತೆಲುಗು ಮಾತಾಡುವಂತ ಒಂದು ಭಾಷೆ ಪ್ರಭಾವ ಬೀರಿತ್ತು. ತೆಲುಗು ಭಾಷೆಯಲ್ಲಿ ಒಂದು ಯಕ್ಷಗಾನ ಕೃತಿಯನ್ನು ಬರೀತಾರೆ. ಏನು ಅದು ಯಕ್ಷಗಾನ ಕೃತಿ ಹೆಸರು? ಗಂಗಾ ಗೌರಿ ವಿಲಾಸ.